ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಈ ಶುಭ ದಿನ, ದೀಪ ಬೆಳಗಿದ ಯಶಸ್ಸಿನ ಹೊಸ ಕ್ಷಣ. ಪದವಿ ಪ್ರದಾನ ಸಮಾರಂಭದಲ್ಲಿ ಸಂತಸದ ಸಾಗರ. ವಿದ್ಯಾರ್ಥಿಗಳ ಕನಸಿಗೆ ಇಂದು ಸಿಕ್ಕಿದೆ ಹೊಸ ಅಂತರಾಳ. ಮುಳಬಾಗಿಲಿನ ಕಾಲೇಜಿನಲ್ಲಿ ಇಂದು ಹಬ್ಬದ ಸಂಭ್ರಮ. ಪದವಿ ಪಡೆಕಾಲಿಯಾರ್ಥಿಗಳ ಮುಖದಲ್ಲಿ ನಗುವಿವೆ ಹೊನಲು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಆಶೀರ್ವಾದದ ಬೆರಳು. ಹೊಸ ಕನಸುಗಳ ಹಾದಿಯಲ್ಲಿ ಯುವ ಮನಗಳ ಗೆಲುವು. ಉಪಕುಲಪತಿಗಳಿಂದ ಪ್ರೇರಣೆಯ ಮಾತುಗಳು ಕೇಳಿ ಬಂದವು. ಪ್ರಾಂಶುಪಾಲರ ಮಾರ್ಗದರ್ಶನ ಯುವ ದಡ ಮುಟ್ಟಿತು. ಉಪನ್ಯಾಸಕರ ಆಶಯಗಳು ಯಶಸ್ಸಿನ ದಾರಿ ತೋರಿದವು. ದೇಶ ಸೇವೆಯ ಕನಸುಗಳು ವಿದ್ಯಾರ್ಥಿ ಮನದಲ್ಲಿ ಅರಳಿದವು. ತಾಯಿ ತಂದೆಯ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ಮಿನುಗಿತು. ಸ್ನೇಹಿತರ ಸಂಭ್ರಮದಲ್ಲಿ ಕಾಲೇಜು ಕ್ಯಾಂಪಸ್ ಕಂಗೊಳಿಸಿತು. ಪದವೀಧರರ ಹೆಜ್ಜೆಗಳು ಸಾಧನೆಯ ಹಾದಿ ಹಿಡಿದವು. ಭವಿಷ್ಯದ ಭಾರತ ಕಟ್ಟುವ ಸಂಕಲ್ಪಗಳು ಮೂಡಿದವು. ಶಿಕ್ಷಣವೇ ಬೆಳಕು, ಯುವಕರ ಕನಸುಗಳಿಗೆ ಯಶಸ್ಸೇ ಫಲಕು. ಮುಳಬಾಗಿಲಿನ ಹೆಮ್ಮೆ ಇಂದು ದೇಶದ ಹೆಮ್ಮೆಯಾಯಿತು. ತರವಿ ಪಡವ್ಯ ವಿದ್ಯಾರ್ಥಿಗಳ ಬದುಕು ಚಿನ್ನದ ಹಾದಿಯಾಯಿತು. ಕಾಲೇಜಿನ ಪ್ರಾಂಶುಪಾಲರಾದಂಥ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಮನ್ವೆಂಕಟಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವಿದ್ಯಾಭಿಷೇಕ ಪರಿಷತ್ನ ಮಾನ್ಯ ಸದಸ್ಯರಾದಂಥ ಮುನ್ಸ್ವಾಮಿ ಗೌಡ್ರೆ, ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ನೆಲ್ಮೆಯ ಅಧ್ಯಾಪಕ ಮಿತ್ರರೇ, ಅಧ್ಯಾಪಕೇತರ ಸಿಬ್ಬಂದಿ ವರ್ಗದವರೇ, ನನ್ನ ನೆಲ್ಮೆಯ ವಿದ್ಯಾರ್ಥಿನಿಯರೇ, ಕರ್ನಾಟಕ ರಾಜ್ಯದಲ್ಲಿ ಮುಳುಬಾಗಿಲು ಅಂದ್ರೆ ಬಹಳ ಪವಿತ್ರವಾದ ಸ್ಥಳ ಇದು. ಇಡೀ ಜಗತ್ತಿಗೆ ಭಾರತಕ್ಕೆ ಮೊದಲು ಸೂರ್ಯಕಿರಣ ತಲುಪೋದು ಮುಳುಬಾಗಿಲಿಗೆ ಅಂತ ಪವಿತ್ರವಾದ ನಾಡಿದು. ಅಂತ ಪವಿತ್ರವಾದ ಮುಳುಬಾಗಿಲು ಅಂದ್ರೆ ಮೂಡಣ ಬಾಗಿಲಿದು. ನಾವು ಮುಳುಬಾಗಿಲಿಗೆ ಬಂದು ಕೈ ಮುಗಿದ್ರೆ ತಿರುಪತಿ ವೆಂಕಟರಮಣನ ದರ್ಶನ. ತಿರುಪತಿಗೆ ಹೋಗ್ಬೇಕಾದ್ರೆ ಮೂಡಣ ಬಾಗಿಲು ಯಾವ್ದಾದ್ರು ಇದ್ರೆ ಅದು ಮುಳುಬಾಗಿಲು ಮೂಲಕನೇ ಹೋಗ್ಬೇಕು ನೀವು ತಿರುಪತಿಗೆ. ತಿರುಪತಿ ವೆಂಕಟರಮಣನ ದರ್ಶನ ಆಗ್ಬೇಕಾದ್ರೆ ಮುಳುಬಾಗಿಲು ಮೂಲಕ ಹೋದ್ರೆ ನಿಮ್ಗೆ ಪುಣ್ಯ ಲಭಿಸುವಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಮುಳುಬಾಗಿಲು ಬಹಳ ಪುಣ್ಯ ಭೂಮಿ ಇದು. ಇಂಥ ಪುಣ್ಯ ಭೂಮಿಯಲ್ಲಿರ್ತಕ್ಕಂಥ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ನಿಮ್ಮ ಬಗ್ಗೆ ನನಗೆ ಅಪಾರವಾದಂಥ ಹೆಮ್ಮೆ ಮತ್ತು ಗೌರವ. ಯಾಕೆ ಅಂದ್ರೆ ನಮ್ಮ ಸರ್ಕಾರಿ ಕಾಲೇಜ್ಗಳಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ತಗೊಂತಾರೆ ಅಂದ್ರೆ ನೀವೆಲ್ಲ ಎಷ್ಟು ಪ್ರತಿಭಾವಂತರು ಅನ್ನೋದನ್ನ ನೀವು ಎಚ್ಚರಿಕೆಯಿಂದ ಗಮನಿಸಬೇಕು. ಯಾಕಂದ್ರೆ ಸರ್ಕಾರಿ ಕಾಲೇಜ್ಗಳಲ್ಲಿ ನಾನು ನಿಮ್ಮಂಗೆ ದನ ಪನ್ನ ಕಾದು ಕುರಿ ಕಾದು ಸರ್ಕಾರಿ ಕಾಲೇಜಲ್ಲಿ ಓದಿ ಇಲ್ಲಿ ಬಂದು ನಿಂತಿರೋನು, ಗೊತ್ತಾಯ್ತಾ? ಬಹಳ ಜನ ನಾವೇನಂತೀವಿ, ಹಳ್ಳಿಗಾಡಿನ ಮಕ್ಕಳಿಗೆ ನಿಮ್ಗೇನ್ ಬರ್ತದ್ರೆ ಹಳ್ಳಿಯವ್ರಿಗೆ, ನಿಮ್ಗೆ ಇಂಗ್ಲಿಷ್ ಬರಲ್ಲ ಅನ್ನೋ ಮನೋಸ್ಥಿತಿ ಇರ್ತಿದ್ದಂತ ಕಾಲ ಇದು. ಹಾಗಲ್ಲ, ಈ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭೆ, ನಿಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನಿವತ್ತು ಯಾವ ಮಟ್ಟದಲ್ಲಿ ಇದ್ದಾರೆ, ಈ ಭಾಗದಿಂದ ನಮ್ಮ
ಅವಿಭಜಿತ ಬೆಂಗಳೂರು ವಿಶ್ವವಿದ್ಯಾಲಯದ ಕಡೆಯ ಕುಲಸಚಿವ ನಾನು. 800 ಕಾಲೇಜ್ ಇದ್ದಂತ ಕಾಲ. ಆನಂತರ ಇದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಾನು ಕುಲಸಚಿವ ಆದಾಗ ಆಗಿದ್ದು. ಹಾಗೆ ನನಗೇನು ಮುಳುಬಾಗ್ಲೇನು ಹೊಸ ಊರಲ್ಲ ಇದು. ಹಾಗಾಗಿ ಈ ಕಾಲೇಜ್ ಬಗ್ಗೆ ನಂಗೆ ಯಾಕೆ ಬಹಳ ಪ್ರೀತಿ, ನೀವು ಕರೆದ ತಕ್ಷಣ ಯಾಕೆ ಬರ್ತೀನಿ, ನಮ್ಮ ವಿದ್ಯಾರ್ಥಿಗಳನ್ನ ನೋಡೋಣ, ಕಷ್ಟ ಸುಖಗಳು ಏನಿದಾವೆ, ಅವರು ಇನ್ನೂ ಜೀವನದಲ್ಲಿ ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ಬರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ಸಂತೋಷವಾಗಿ ನೀವು ಈ ಪದವಿ ಪ್ರದಾನ ಸಮಾರಂಭ ಮಾಡಿರುವಂಥದ್ದು ಬಹಳ ಸಂತೋಷದ ವಿಷಯ. ನಿಜಕ್ಕೂ ನೀವೆಲ್ಲ ಬಹಳ ಅದೃಷ್ಟವಂತರು. ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಟೀಚಿಂಗ್ ಆಗಿದೆ, ಒಳ್ಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದೀರಿ. ಇನ್ನೇನು ಎಕ್ಸಾಮ್ ಹೋಗ್ತಾ ಇದ್ದೀರಿ. ನಿಮಗೆ ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿ ಓದ್ರಿ, ಎಕ್ಸಾಮ್ ಚೆನ್ನಾಗಿ ಬರೀರಿ, ರ್ಯಾಂಕ್ಗಳನ್ನು ತಗೊಳ್ರಿ. ಈ ಶಾಲೆಗೆ, ನಿಮಗೆ ವಿದ್ಯೆ ಹೇಳಿದಂತ ಗುರುಗೆ, ನಿಮ್ಮ ಅಪ್ಪ ಅಮ್ಮನಿಗೆ, ಈ ನಾಡಿಗೆ ಒಳ್ಳೆ ಹೆಸರು ತಂದ್ಕೊಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಈ ಜಿಲ್ಲೆ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಅಪಾರವಾದಂತ, ನಾನು ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿಲ್ಲ ಅಷ್ಟೇ, ನಾನು ಹುಟ್ಟಿರೋ ಚಿತ್ರದುರ್ಗ ಜಿಲ್ಲೆ. ಆದ್ರೂ ನನ್ನ ಎಲ್ಲ ಒಡನಾಟ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ವಿದ್ಯಾರ್ಥಿಗಳಿಗೆ. ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು, ಏನಮ್ಮ ತಾಯಿ ಎರಡನೇ ರೋಡ್ನಲ್ಲಿ ಸ್ವಲ್ಪ ಕೇಳಿಸ್ಕೊ, ಆ ಕಡೆ ನೋಡ್ಬೇಡ. ಕೋಲಾರ ಜಿಲ್ಲೆ ಇರ್ತಕ್ಕಂಥ ವಿದ್ಯಾರ್ಥಿನಿಯರೆಲ್ಲ ನಮ್ಮ ಶಿಷ್ಯರು ಎಲ್ಲ 90+. UPSC ಹೋದ್ರೆ IAS IPS. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರೆ ಏನು? ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅದು. ನಿಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು, ನಿಮ್ಮಲ್ಲಿರ್ತಕ್ಕಂಥ ಶಿಸ್ತು, ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದೀರಿ. ಇನ್ನು ಮುಂದೆ ನೀವು ಗ್ರಾಜುಯೇಟ್ಸ್ ಆಗ್ತೀರಿ. ಇನ್ನು ಮುಂದೆ ನಿಮ್ಮನ್ನ ಸಮಾಜ ನೋಡ್ತಕ್ಕಂಥ ರೀತಿ ಬೇರೆ. ಇಷ್ಟು ದಿವಸ ನೀವು ವಿದ್ಯಾರ್ಥಿಗಳಾಗಿದ್ರಿ, ನಾಳೆ ಪದವೀಧರರಾಗ್ತೀರಿ. ಎಷ್ಟು ಜನ ಸ್ನಾತಕೋತ್ತರ ಓದ್ತಿರೋ, ಎಷ್ಟು ಜನ PhD ಓದ್ತಿರೋ, ಯಾವ್ಯಾವ ಕ್ಷೇತ್ರಗಳಿಗೆ ಎಲ್ಲೆಲ್ಲಿ ಬರ್ತಿರೋ ನಿಮಗೆ ಗೊತ್ತಿಲ್ಲ. ನೀವು ವಿಶೇಷವಾಗಿ ಅದೇ ಜ್ಞಾನ ಸಂಪಾದನೆಯ ಜೊತೆಗೆ ವಿನಯ, ವಿಧೇಯತೆ, ಅತಿ ಕಠಿಣ ಪರಿಶ್ರಮದ ಜೊತೆಗೆ ನೀವು ಕಷ್ಟಪಟ್ಟು ಅಧ್ಯಯನ ಮಾಡಿದ್ರೆ, ಜ್ಞಾನ ನಿಮ್ಮದಾದರೆ, ನಮ್ಮ ಉಪನಿಷತ್ತಲ್ಲಿ ಒಂದು ಮಾತು ಹೇಳುತ್ತೆ, ಇಡೀ ಭಾರತದಲ್ಲಿ ನೀವು ಗ್ರಾಜುಯೇಟ್ಸ್ ಅಂತ ಸಂದರ್ಭದಲ್ಲಿ ಈ ನಾಡಿನ ಪ್ರಜೆಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡಬೇಕಾದ್ರೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಮಾತೃದೇವೋ ಭವ. ನಿಮ್ಮೆಷ್ಟು ಹೇಳಿದ್ರು, ನಮ್ಮ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಹೇಳಿದ್ರು ಮಾತನ್ನು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಈ 3 ಅಂಶಗಳನ್ನ ನೀವು, ತಾಯಿಯನ್ನ ದೇವರಂತೆ ಪೂಜಿಸೋ, ತಂದೆಯನ್ನ ದೇವರಂತೆ ಪೂಜಿಸೋ, ಗುರು ತೋರಿದ ಮಾರ್ಗದಲ್ಲಿ ನಡೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಎಲ್ಲಿ ತನಕ ನೀವು ವಿನಯ, ವಿಧೇಯತೆ, ಶ್ರದ್ಧೆ, ಕಠಿಣ ಪರಿಶ್ರಮದಿಂದ ನಿಮ್ಮ ಜ್ಞಾನಾರ್ಜನೆಯನ್ನ ಮಾಡಿಕೊಂಡು ನಿಮ್ಮ ಗುರು ತೋರಿದ ಮಾರ್ಗದಲ್ಲಿ ನಡೆದ್ರೆ ನಿಮ್ಮ ಅಪ್ಪ ಅಮ್ಮನ ಕನಸು ನನಸಾಗ್ತದೆ. ಮಾನ್ಯ ವಿದ್ಯಾರ್ಥಿ ಮಿತ್ರರೇ, ಇದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿ. ಸ್ಪರ್ಧಾತ್ಮಕ ಯುಗ ಇದು. ಜನಸಂಖ್ಯೆ ಬಹಳ, ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಭಾರತದಲ್ಲಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲಿ ತನಕ ಯಾರೂ ಚಿನ್ನದ ತಟ್ಟೆಯಲ್ಲಿಟ್ಟು ನಿಮಗೆ ಅವಕಾಶಗಳನ್ನ ಕೊಡೋದಿಲ್ಲ. ನಮ್ಮ ಅವಕಾಶಗಳನ್ನ ನಾವು ಪಡಿಬೇಕು. ಹೇಗೆ ಪಡಿಬೇಕು? ನಿಮ್ಮ ಪ್ರಯತ್ನದಿಂದ ಮಾತ್ರ ನೀವು ಉನ್ನತ ಸ್ಥಾನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇನ್ ಮುಂದೆ ಸಮಾಜ, ಈ ದೇಶದ ಬಹಳ ದೊಡ್ಡ ಶಕ್ತಿ ಏನು? ಭಾರತ ಶಕ್ತಿ ಏನು? ಜಗತ್ತಿನ ಎಲ್ಲಾ ದೇಶಗಳಿಗೆ ನೋಡಿದ್ರೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತಹ ಭಾರತದಲ್ಲಿ ಇರ್ತಕ್ಕಂತಹ 65% ಜನಸಂಖ್ಯೆ ನಮ್ಮ ಯುವ ಮಿತ್ರರು. ಯಾಕೆ ಇಡೀ ಜಗತ್ತು ಭಾರತವನ್ನ ಕಂಡ್ರೆ ಹೆದರುತ್ತೆ ಅಂದ್ರೆ, ನಮ್ಮಲ್ಲಿರ್ತಕ್ಕಂತಹ 65% ಜನ ನಮ್ಮ ಯುವ ಜನಾಂಗಕ್ಕೆ ಸೇರಿದಂಥವ್ರು. ಅಮೆರಿಕಾಗ ಹೋಗ್ರಿ ಎಲ್ಲ ಮುದುಕರ ದೇಶ, ಜಪಾನ್ಗೆ ಹೋಗ್ರಿ ಮುದುಕರ ದೇಶ, ಚೈನಾಗ ಹೋಗ್ರಿ ಮುದುಕರ ದೇಶ, ಕೊರಿಯಾಗ ಹೋಗ್ರಿ ಮುದುಕರ ದೇಶ. ಯಾರ್ಯಾರು ಅಭಿವೃದ್ಧಿಯ ಪಥದಲ್ಲಿ ಹಾರಾಡ್ತಿದೀವಿ ಅಂತಾರೆ, ಎಲ್ಲರೂ ಮುದುಕರ ದೇಶ. ಆದ್ರೆ ಭಾರತ ಎಲ್ಲ ಯುವ ಪ್ರತಿಭೆಗಳ ದೇಶ, ಬಹಳ ಶಕ್ತಿಶಾಲಿ ರಾಷ್ಟ್ರ ಇದು. ನಾಳೆ ದೇಶ ಕಟ್ಟತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ದೇಶದ ಪ್ರಜೆಗಳಾಗಿ ನೀವು ಈ ಸಮಾಜದ ಉನ್ನತ ಸ್ಥಾನಗಳಲ್ಲಿ ನೀವು ಕೂತ್ಕೊಂಡು ಬಡವರ ಕಣ್ಣೀರುರೆಸುವ ತಾಯಿ ಹೃದಯವನ್ನು ಬೆಳೆಸಿಕೊಳ್ಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಜಾತಿಯ, ಯಾವುದೇ ವರ್ಗದ, ಯಾವುದೇ ಒಬ್ಬ ವ್ಯಕ್ತಿ ಕಷ್ಟ ಅಂತ ಬಂದಾಗ ಅವರ ಕಣ್ಣೀರನ್ನ ಒರೆಸ್ತಕ್ಕಂತಹ ತಾಯಿ ಹೃದಯವನ್ನ ಬೆಳೆಸ್ಕೊಂಡಾಗ ಮಾತ್ರ ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಪದವಿಗೆ ಒಳ್ಳೆ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾಲದಲ್ಲಿ ಇದ್ದಷ್ಟು ಕಷ್ಟ ನಿಮಗಿಲ್ಲ, ನಮ್ಗೇನೂ ಲಭ್ಯ ಇರಲಿಲ್ಲ. ಆದ್ರೆ ನಿಮಗೆ ಎಲ್ಲವೂ ಸೌಲಭ್ಯಗಳು ಲಭ್ಯ ಇದೆ. ತಂತ್ರಜ್ಞಾನ ನಿಮ್ಮ ಕೈಲಿದೆ, ತಂತ್ರಜ್ಞಾನ ನಿಮ್ಮ ಬೆರಳು ತುದಿಲೇ ಇದೆ. ಆದರೆ ತಂತ್ರಜ್ಞಾನದ ವೈಭವೀಕರಣ ಮಾಡೋದನ್ನು ಬಿಟ್ಟು, ಎಲ್ಲರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಮಾತನಾಡ್ತೇವೆ. ತಂತ್ರಜ್ಞಾನದ ವೈಭವೀಕರಣ ಬಿಟ್ಟು ತಂತ್ರಜ್ಞಾನವನ್ನ ಯಾವುದನ್ನ, ಎಲ್ಲಿ, ಹೇಗೆ, ಎಷ್ಟು ಜಾಣತನದಿಂದ ಬಳಸುತ್ತೀರಿ ಅನ್ನೋದು ನಿಮ್ಮ ಭವಿಷ್ಯವನ್ನ ತೀರ್ಮಾನ ಮಾಡ್ತದೆ. ಆದ್ರೆ ಆ ತಂತ್ರಜ್ಞಾನದ ಒಳಗೆ ಹೋಗಿ ಇಳ ಕಾಲವನ್ನೆಲ್ಲ
ವೇಸ್ಟ್ ಮಾಡಿ ನಾಳೆ ಭವಿಷ್ಯಕ್ಕೋಸ್ಕರ ಪರಿತಪಿಸಿದ್ರೆ ನಿಮಗೆ ಏನನ್ನು ಕೂಡ ಬರೋದಿಲ್ಲ. ಜ್ಞಾನಾರ್ಜನೆ ಹೆಚ್ಚು ಓದಬೇಕು, ಹೆಚ್ಚು ಬರೀಬೇಕು, ಜ್ಞಾನ ನಿಮ್ಮದಾಗಬೇಕು, ಕಠಿಣ ಪರಿಶ್ರಮದಿಂದ ಯಶಸ್ಸು ನಿಮ್ದಾಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತವನ್ನ ಕಟ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾವುದೇ ಸ್ಥಾನಮಾನದಲ್ಲಿ ನೀವು ಕೂತರೂ ಕೂಡ ಈ ದೇಶದ ಬಗ್ಗೆ, ಒಳಿತಿನ ಬಗ್ಗೆ, ನನ್ನ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ನೀವು ಅಭಿಮಾನವನ್ನ ಬೆಳೆಸ್ಕೊಳ್ಳಿ. ಅಪ್ಪ ಅಮ್ಮ ಗುರುಗಳ ಆಶೀರ್ವಾದ ನಿಮ್ಮದಾಗ್ಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಕಾಲೇಜು ಇನ್ನು ಬಹಳ ದೊಡ್ಡದಾಗಿ ಬೆಳೀಲಿ. ಇನ್ನು ಅನೇಕ ಕೋರ್ಸ್ಗಳನ್ನು ತಾವು ಆರಂಭ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರೂ ಒಳ್ಳೆ ಸ್ಥಾನಮಾನಗಳು ಸಿಗ್ಲಿ. ನಾವೆಲ್ಲರೂ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಮೇಷ್ಟ್ರುಗಳು ಏನ್ ಕನಸು ಕಾಣ್ತೀವಿ, ಸರ್ ನಾನು ಮುಳಬಾಗಿಲು ಫಸ್ಟ್ ಗ್ರೇಡ್ ಕಾಲೇಜ್ ಸ್ಟೂಡೆಂಟ್ ಸರ್, ನಾನು DC ಈಗ ಅಂದ್ರೆ ನನಗಾಗ್ತಕ್ಕಂಥ ಆನಂದ ಎಷ್ಟಪ್ಪ, 100 ಕೋಟಿ ಕೊಟ್ಟರು ಆಗಲ್ಲ, ಅಷ್ಟು ಆನಂದ ಆಗ. ಅದರಿಂದ ಒಳ್ಳೆ ಗುರುಗಳು ನಿಮಗೆ ಸಿಕ್ಕಿದ್ದಾರೆ. ನಿಮ್ಗೆಲ್ಲರೂ ಕೂಡ ಒಳ್ಳೆ ಪ್ರತಿಭಾವಂತರಿದ್ದೀರಿ. ನಿಮ್ಮ ನೋಡಿದ್ರೆ ಎಲ್ಲ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗ್ತೀರಿ. ಮುಂದೆ ಭಗವಂತ ನಿಮ್ಗೆ ಒಳ್ಳೆದನ್ನ ಮಾಡ್ಲಿ. ಯಾವ ಕಾರಣಕ್ಕೂ ಕೂಡ ನ್ಯಾಯ ನೀತಿ ಧರ್ಮದ ಆ ಒಂದು ಚೌಕಟ್ಟನ್ನ ಬಿಟ್ಟು ಆಚೆ ಹೋಗಬೇಡಿ. ನೈತಿಕ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಕಷ್ಟ ಅಂದವ್ರಿಗೆ ಕಣ್ಣೀರು ಒರೆಸಿ. ಅದೊಂದು ಮಾತನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ ನಾನು ಸ್ವಲ್ಪ ಹಾರ್ಶು ಎಲ್ಲ ನನ್ನ ಹತ್ರ ಬಯಸ್ಕೊಂಡ್ರೆಲ್ಲ ಅಫ್ಸರ್ಗಳಾಗ್ಬಿಟ್ಟಿದ್ದಾರೆ. ಇಲ್ಲ MLA ಆಗೋರು, ಇಲ್ಲ ಮಿನಿಸ್ಟರ್ ಆಗೋರು, ಇಲ್ಲ ಅಫ್ಸರ್ಗಳಾಗೋರು. ನಾನು ಯಾರ್ಯಾರಿಗೆ ಬೈದಿದ್ದೀನೋ. ಅದರಿಂದ ದಯವಿಟ್ಟು ಯಾವ್ಯಾರು ಅತಿಥಿಗಳು ಬಂದಂಥ ಸಂದರ್ಭದಲ್ಲಿ ಸಭೆ ನಡೆಯುವಾಗ ಏನಾಗುತ್ತೆ, ನಿಮ್ಮ ಕಾಲೇಜ್ ಬಗ್ಗೆ ತಪ್ಪು ಸಂಕಲ್ಪನೆ ಹೋಗುತ್ತಾ, ತಪ್ಪು ಸಂದೇಶ ಹೋಗುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಇನ್ನೇನು ಮಾಡಲ್ಲ, ಎಲ್ಲ ಹುಡುಗರಿಗೂ ಬೈಯೋದೇ ನಾವು. ನೋಡಪ್ಪ ಸರಿಯಾಗಿ ಹೋಗ್ರೋ, ಮೇನ್ ರೋಡ್ಗೆ ಹೋಗ್ರೋ, ಮೇನ್ ರೋಡ್ಗೆ ಹೇಳಿ 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 40 ವರ್ಷ ಹೇಳ್ಬಿಟ್ಟಿದ್ದೀನಿ. ನಾನು ಮೇಸ್ಟರ್ ಆದರೂ ಇದನ್ನೇ ಹೇಳೋದು, ವೈಸ್ ಚಾನ್ಸಲರ್ ಆದರೂ ಇದನ್ನೇ ಹೇಳೋದು. ವಿದ್ಯಾರ್ಥಿಗಳಿಗೆ ತಿದ್ದುವ ತೀಡುವ ಅಧಿಕಾರ ನಮ್ಮ ಮೇಷ್ಟ್ರಾಗಿರುತ್ತೆ. ಆದರೆ ನಿಮ್ಮನ್ನ ಚೆನ್ನಾಗಿ ಬೆಳೆದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋದಾಗ ಅದನ್ನ ನೋಡಿ ಆನಂದಿಸುವ ಹೃದಯವೂ ತಾಯಿ ಹೃದಯದ ಗುರು. ನಮ್ಮ ಶಿಷ್ಯ ನೋಡಪ್ಪ DC ಆದ. ನಾನೆಲ್ಲ ರಾಜಸ್ಥಾನಕ್ಕೆ ಹೋದ್ರೆ ನಮ್ಮ ಸ್ಟೂಡೆಂಟ್ ಒಬ್ಬ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ನಾನೊಬ್ಬ ಮೇಷ್ಟ್ರು. ನಾನಲ್ರಿ ಜೈಪುರ್ಗೆ ಹೋದೇನಪ್ಪ, ಹಿಂದೆ ಮುಂದೆ ಪ್ರೋಟೋಕಾಲ್ ಸಾಯ್ 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 ಸೈರನ್. ನಾನೇನು IAS ಸೈರನ್ ಅಲ್ಲ, ವೈಸ್ ಚಾನ್ಸಲರ್ಗೆ ಸೈರನ್ ಬೇರೆ. ವೈಸ್ ಚಾನ್ಸಲರ್ ಬಿಟ್ಬಿಡಿ, ಒಂದು ಮೇಷ್ಟ್ರು. ಏನಪ್ಪ ಜೈಪುರ್ ಹೋಗಿ ಹೇಳಿದ್ರೆ ಅವ ನಮ್ಮ ಸ್ಟೂಡೆಂಟ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಸೈರನ್ನಲ್ಲಿ ಕರ್ಕೊಂಡು ಹೋಗ್ತಾನಪ್ಪ. ಅದಕ್ಕಿನ್ನ ಭಾಗ್ಯ ಏನಾರು ಬೇಕೇನಪ್ಪ? ಭಾಗ್ಯನ ಅದು ಅಲ್ಲ ಮೇಷ್ಟ್ರುಗಳದು, ಹೌದಾ? ಸೊ ಹಾಗಾಗಿ ನೀವು ಉನ್ನತ ಸ್ಥಾನಕ್ಕೆ ಹೋಗ್ರಿ. ಎಲ್ಲರ ಸಿಕ್ಕಾಗ ಸರ್ ನಾನು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಗ್ರಾಜ್ಯುಯೇಟ್ ಅಂದ್ರೆ ನಾವು ಸ್ವಲ್ಪ ಆನಂದ ಪಡ್ತೀವಿ. ಈ ದೇಶವನ್ನ ಕಟ್ತಕ್ಕಂಥ ಜವಾಬ್ದಾರಿ ನಿಮ್ದಾಗ್ಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಪ್ರಜೆಗಳಾಗಿ ಈ ಬಲಿಷ್ಠ ಭಾರತ ನಿರ್ಮಾಣ, ಬಲಿಷ್ಠ ಕನ್ನಡ ನಾಡನ್ನ ಎಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮಲ್ಲಿ ಶುಭ ಕೋರಿ ನೋಡೋಣ. ಆಕಳಕ್ಕೆ ಬಂತು, ನಾನೊಬ್ಬನಿಗೆ ನೋಡಿ ಸ್ವಾಮಿ ಆಕಳಕ್ಕೆ ಕಾಣೋದು ಏನ್ ಮಾಡೋದು ನಾನು, ಇನ್ಯಾರಿಗೂ ಕಾಣಿಸಲ್ಲ. ನಿದ್ರಾ ದೇವತೆ ಹಂಗೆ ಬಂದ್ಲು ಕಿಟಕಿಲಿ ನೋಡೋಣ ಗಾಲ ಆಕಳಕ್ಕೆ ಡಣ್ಣ ಅಂತಂದು. ಅಂದ್ರೆ ಆಕಳಿಕೆ ಅಂದ್ರೆ ಹೆಂಗ್ ಗೊತ್ತೇನೋ, ನಾನು ಹೇಳ್ತಿರೋದು ನನಗೆ ವಾಪಸ್ ಬರ್ತಾ ಇದೆ ಅಂತ. ಕಮ್ಯುನಿಕೇಶನ್ ಅಲ್ಲಿ ಏನ್ ಗೊತ್ತಾ, ಸಂವಹನ ಕ್ರಿಯೆ ಅದು. ನಾನು ಹೇಳೋದು ನಿನ್ ತಲೆಗೆ ಹೋದ್ರೆ ಆಕಳಿಕೆ ಬರಲ್ಲ, ಅಂದ್ರೆ ನೀನ್ ತಲೆಗೆ ಹೋಗ್ತಿಲ್ಲ, ನನಗೆ ವಾಪಸ್ ಬಂದು ನಾನು ಹೇಳಿದ್ದು. ಆಯ್ತಾ? ಸ್ವಲ್ಪ ಅಟೆಂಟಿವ್ ಆಗಿರ್ರಿ. ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳು ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮೆಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ವಂದಿಸಿ ಈ ಕಾಲೇಜ್ ಇನ್ನೂ ಬಹಳ ಉನ್ನತವಾಗಿ ಬೆಳೀಲಿ. ಬಹಳ ರ್ಯಾಂಕ್ಗಳು ನಿಮ್ಮ ಕಾಲೇಜಿಗೆ ಬರೋ ತರ ಮಾಡ್ರಿ. ಎಲ್ಲ ಒಳ್ಳೆ ಟೀಚರ್ಸ್ ಇದ್ರಿ, ಒಳ್ಳೆ ಸ್ಟೂಡೆಂಟ್ಸ್ ಇದ್ದೀರಿ, ಸೀರಿಯಸ್ ಆಗಿ ಬರೀರಿ. ನಿಮ್ಮೆಲ್ರಿಗೂ ಶುಭವಾಗ್ಲಿ, ಚೆನ್ನಾಗಿ ಎಕ್ಸಾಮ್ ಬರೀರಿ ಅನ್ನೋ ಮಾತನ್ನ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ನೆಕ್ಸ್ಟ್ BBA ವಿಭಾಗದ ಲತಿಕಾ, BCom ವಿಭಾಗದ N ಅಭಿಷೇಕ್, BC ವಿಭಾಗ ಪವನ್ S BSc,
ಪತ್ರಗಳನ್ನು ವಿತರಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ಸಾಹೇಬರಾಗಲೇ ಹೇಳಿದ್ದಾರೆ, ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ನಿಶಬ್ದವಾಗಿರಿ ದಯವಿಟ್ಟು. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಹೆಚ್ಚಿನ ಸಾಧನೆಯನ್ನು ಮಾಡಿ ನಮ್ಮ ಮಧ್ಯೆ ಅವರಿವತ್ತು ಉದ್ಘಾಟಕರಾಗಿ ಕೂತಿರ್ತಕ್ಕಂಥದ್ದು, ಅವ್ರ ಮಾತನ್ನು ನಾವು ಕೇಳಿಸ್ಕೊಂಡಿದ್ದು, ಅವ್ರ ಮುಂದೆ ನಾವು ಇರ್ತಕ್ಕಂಥದ್ದೆಲ್ಲ ನಮ್ಮೆಲ್ಲರ ಒಂದು ಭಾಗ್ಯ ಅಂತ ಹೇಳ್ತಾ, ಹಾಗೇನೆ ಮತ್ತೋರವರು ಇವತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಆತ್ಮೀಯರು ಮುನುಸ್ವಾಮಿಗೌಡರು. ವಿದ್ಯಾರ್ಥಿಗಳೇ, ಸರ್ ಅವ್ರಿಗೆ ಸಮಯದ ಅಭಾವ, ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಮೇಡಮ್ ಅವರಿಗಾಗಲೇ ನಮ್ಮ ಉಪಕುಲಪತಿಗಳ ಬಗ್ಗೆ ಅದು ತುಂಬ ಸಿಂಪಲ್ ಆಗಿ ಅವ್ರ ಬಗ್ಗೆ ನಾವು ವಿವರಿಸ್ಲಿಕ್ಕೆ ಆಗೋದಿಲ್ಲ, ಸಾಕಷ್ಟಿದೆ. ನಮಗೆ ತಾಸುಗಳು ಸಾಲಲ್ಲ, ದಿನಗಳು ಸಾಲಲ್ಲ. ಅವರ ಒಂದು ಸಾಧನೆ ಅಮೂಲ್ಯವಾದದ್ದು, ಅಮೋಘವಾದದ್ದು, ಮತ್ತು ಎಂದೆಂದಿಗೂ ಮರೆಯಲಾಗದ್ದು. ಇಲ್ಲಿ ಇವತ್ತು ನಮ್ಮ ಮುಂದೆ ಬಂದವರು ನಿಮ್ಮನ್ನು ಕುರಿತು ಮಾತಾಡಿದ್ದು ಬಹಳ ಖುಷಿ ಆಯಿತು. ಒಂದು ಸರ್ ಅವರು ಹೇಳ್ದಂಗೆ ಪ್ರತಿಯೊಬ್ಬರಲ್ಲೂ ಕೂಡ ಮಾತೃ ಹೃದಯ ಬೇಕದು. ಯಾಕೆ ಅಂತಂದ್ರೆ ನಾವು ಮಾಡ್ತಕ್ಕಂಥ ಒಂದು ಕೆಲಸ ಕರುಣೆ ಮತ್ತೊಂದು ಇವೆಲ್ಲ ಕೂಡ ಇರಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಮಾತೃ ಹೃದಯ ಬೇಕು. ಅದನ್ನೆಲ್ಲರೂ ಕೂಡ ಸರ್ ಹೇಳಿದರೆ ನಾವು ಅದನ್ನೆಲ್ಲ ಕೂಡ ಅಕಸ್ಮಾತ್ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಪಾಲಿಸ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಇವತ್ತು ನಾವು ಒಂದು ಇದನ್ನು ಕೊಡ್ತಾ ನಾನು ಸರ್ ಅವರಲ್ಲಿ ಬೇಡಿಕೆ ನೀಡ್ತಾ ಇದ್ದೀನಿ. ಎಲ್ಲರೂ ಕೂಡ ರ್ಯಾಂಕ್ಗಳು ಬರಬೇಕು ಅಂತ ಸರ್ ಹೇಳಿದ್ರು. ಆದರೆ ನಾನು ತಮ್ಮಲ್ಲಿ ಒಂದು ಬೇಡಿಕೆ ಇಡ್ತಾ ಇದ್ದೀನಿ ಸರ್. ಈ ಹಿಂದೆ ಬೆಂಗಳೂರು ವಿಶ್ವವಿದ್ಯಾಲಯವಿದ್ದಾಗ 10 ರ್ಯಾಂಕ್ಸ್ ಕೊಡ್ತಾ ಇದ್ರು. ಇಲ್ಲಿ ನಮ್ಮಲ್ಲಿ ಬಂದ ಮೇಲೆ ಬರೀ 5 ರ್ಯಾಂಕು. ನಾವೀಗಾಗಲೇ ಮಿಸ್ ಮಾಡ್ಕೊಂಡಿದ್ದೀವಿ ಸರ್ ಸಾಕಷ್ಟು ರ್ಯಾಂಕ್ಗಳನ್ನ. ತಾವು ಕೂಡ ಇಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲೂ ಕೂಡ 10 ರ್ಯಾಂಕ್ ಅನ್ನು ಕೊಟ್ಟರೆ ನಮ್ಮ ಮಕ್ಕಳು ಇನ್ನೂ ಒಂದಷ್ಟು ರ್ಯಾಂಕ್ಗಳು ತರ್ತಾರೆ ಸರ್. ದಯವಿಟ್ಟು ತಾವು ಅದನ್ನ ತಮ್ಮ ಒಂದು ಅವಧಿಯಲ್ಲಿ 10 ರ್ಯಾಂಕ್ ಅನ್ನು ಮಾಡಬೇಕು ಅಂತೇಳಿ ನಾನು ವಿದ್ಯಾರ್ಥಿಗಳ ಪರವಾಗಿ ನಾನು ಕೋರ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬರಬೇಕು ಅಂತ ಕೂಡ ನಂದು ಸ್ವಾರ್ಥ ಸರ್ ಇದು. ಈಗ ನೀವು 10 ಕೊಟ್ರೆ ನಾವು ಮೊನ್ನೆ 1 ತಗೊಂಡಿದ್ದೀವಿ, ಒಂದು 3-4 ತಗೊಂತೀವಿ, ಸ್ವಾರ್ಥ ಇದು ನಮ್ಮ ಮಕ್ಕಳಿಗೋಸ್ಕರ. ದಯವಿಟ್ಟು ಅದನ್ನು ತಾವು ಮಾಡಿಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿಕೊಳ್ತಾ ತಮ್ಮ ಬಗ್ಗೆ ಹೇಳಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.